ನೋಡಿ, ನಿಮ್ದು ಪಾಂಡುರಂಗ ರಿಯಲ್ ಎಸ್ಟೇಟ್ ಏಜೆನ್ಸಿ, ನಂದು ಗೋವಿಂದಯ್ಯ ರಿಯಲ್ ಎಸ್ಟೇಟ್ ಏಜೆನ್ಸಿ. ನಮ್ ಇಬ್ರು ಕಂಪ್ನಿನ ಒಂದ್ರೊಳಗೊಂದನ್ನ ಮಿಕ್ಸ್ ಮಾಡ್ಬಿಡೋಣ. ಆಗ ಕಂಪ್ನಿ ಒಂದಾಗುತ್ತೆ. ಆ ಕಂಪ್ನಿನ ನೀವೇ ನೋಡ್ಕೊಳ್ಳಿ. ಬರೋ ಲಾಭ ನಷ್ಟ ಎಲ್ಲ ನಿಮ್ದೇ. ಈಗ ನಾವಿಬ್ರು ಬರೀ ಲಾಭದ ಬಗ್ಗೆ ಮಾತಾಡೋಣ, ನಷ್ಟದ ಬಗ್ಗೆ ಮಾತಾಡೋದು ಬೇಡ. ಸರಿ ಸರಿ, ಹೆಚ್ಚು ಲಾಭ ಬಂದಾಗ ನನ್ನನ್ನು ಮಾತ್ರ ಮರಿಬೇಡಿಪ್ಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ಸೈನ್ ಮಾಡಿಬಿಟ್ರೆ ನಂದೆಲ್ಲ ನಿಮ್ದಾಗ್ಬಿಡುತ್ತೆ. ನೋಡಿಪ್ಪ, ವ್ಯವಹಾರದಲ್ಲಿ ನ್ಯಾಯ ನೀತಿ ಧರ್ಮ ಇಟ್ಕೋಬೇಕು. ನಿಯತ್ತು ತಪ್ಪಬಾರದು. ಜೆರಾಕ್ಸ್ ಕಾಪಿನ ನಾಳೆ ತಂದ್ಕೊಡ್ತೀನಿ. ಬಾಬಾ, ಅದೃಷ್ಟ ಆದ್ರೆ ಹೀಗಿರ್ಬೇಕು. ಹೇಗ್ ಬದ್ಕೊಂಡ್ ಬರ್ತಿದೆ ನೋಡಿ. ಬೆಂಕಿ ನಿನ್ನ ಅದೃಷ್ಟಕ್ಕೆ. ಇದೆಲ್ಲ ಅದೃಷ್ಟ ಅಲ್ಲ ಕಣ, ಒಂದು ಕಲೆ. ನೋಡ, ಆ ಗೋವಿಂದಯ್ಯನ ಹೇಗೆ ಕುಂತು ಜಾಗಕ್ಕೆ ಕರ್ಸ್ಬಿಟ್ಟು ಹಂಗಂಗೆ ನಾಮ ಇಕ್ಬಿಟ್ಟೆ. ಜಾತಿ ಜಂಬಲ್ತೀನಿ ಅವರೇ, ಇನ್ಮೇಲಿಂದ ನಮ್ಗೆ ಮುಖಕ್ಕೆ ಬಣ್ಣ ಹೊಡ್ಕೊಳ್ಳೋದಕ್ಕೆ 2,000 ಬೇಕು, 3,000 ಬೇಕು ಅಂತ 3 ದಿನಕ್ಕೊಮ್ಮೆ ಇಲ್ಲ 4 ದಿನಕ್ಕೊಮ್ಮೆ ನಮ್ಮನ್ನ ಪೀಡಿಸ್ಬೇಡಿ. ಪ್ರತಿನಿತ್ಯ ಬೆಳಗ್ಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಒಂದು ಕಪ್ ಕಾಫಿ ಇಟ್ಕೊಂಡು ಬಂದು ರೀ ಅಂತ ಕೇಳಿ ನಾವು ಹಂಗಂಗೆ ಪ್ರತಿದಿನ ಕಿತ್ತಿ 6,000 ಸಾಕ್ತಾ ಇರ್ತೀವಿ. ಕೇಳ್ಬೇಕು ಅಂತಿದ್ದೆ, ನೀವು 6 ಕೊಟ್ಬಿಟ್ರಿ. ನೀವ್ 6 ಕೇಳಿದ್ರೆ 12 ಕೊಟ್ಟಿರೋರು. ಸೋ ನೈಸ್ ಆಫ್ ಯು. ನಿಮ್ಮಂತ ಒಳ್ಳೆ ಗಂಡನ ನಾನು ಎಲ್ಲೂ ನೋಡೇ ಇಲ್ಲ. ಈ ಕಡೆಯಿಂದ ಅದೆತ್ತಿರೋದು ಅದೆತ್ತಿರೋದು, ಆ ಕಡೆಯಿಂದ ಯಾರು? ನೀವೇನ್ರಿ ಮಾರ್ಕ್ ಕೊಡ್ಬೇಕಾ? ಎಷ್ಟು 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 ಎಕರೆ ಇದೆ? 5, 10, ಇಲ್ಲ 15, ಇಲ್ಲ 20? 20/20. ನೋಡಿ ಸ್ವಾಮಿ, ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನೀಗ ಕಾಂಜಿ ಪಿಂಜಿ ವ್ಯವಹಾರ ಮಾಡೋದೆಲ್ಲ ಬಿಟ್ಬಿಡ್ತೀನಿ ಕಣ್ರಿ. ಇನ್ಮೇಲೆ ಏನಿದ್ರು ನಮ್ದು ಕೋಟಿ ವ್ಯವಹಾರ. ಏನೋ 5 ಎಕರೆ 10 ಎಕರೆ ಮೇಲಿದ್ರೆ ಮಾತಾಡಿ, ಇಲ್ಲಾಂದ್ರೆ 20/20 ಬೇರೆ ಯಾರಿಗಾದ್ರೂ ನೋಡ್ಕೊಡ್ರಿ. ನಾನೇ ಬೇಕು. ಆಗಲ್ಲ ರೀ, ಆಗಲ್ಲ ಅಂತ ಹೇಳ್ತಾ ಬನ್ರಿ. ರೌಡಿ ರಾಮದೇವ್ ಹೆಸರು ಕೇಳಿದ್ದೀಯಾ? ಆ ಯಪ್ಪನ ಹೆಸರು ಮಾತ್ರ ತೆಗಿಬೇಡಪ್ಪ. ನಮ್ಮಂತ ರಿಯಲ್ ಎಸ್ಟೇಟ್ ಅವ್ರ ಪಾಲಿಗೆ ಅವನು ಬೆಂಕಿ ಉಂಡ ಕಣ. ಅವನೇ ನಾನ್. ಆ ಗೋವಿಂದಯ್ಯ ಕೋಟಿ ರೂಪಾಯಿ ಸೈಟ್ ಕೊಡ್ತೀನಿ ಅಂತ 40 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡಿ ನನ್ನ ಹತ್ರ. ಅಳಿ ಅಂದ್ರೆ ಈ ವಿಷಯನ ಗೋವಿಂದಯ್ಯ ನಮ್ಮ ಹತ್ರ ಬಾಯಿನೇ ಬಿಡ್ಲಿಲ್ವಲ್ಲಪ್ಪ. ಲಾಭದ ವಿಷಯ ಹೇಳ್ತಾ ಹೇಳ್ತಾ ಸಾಲದ ವಿಷಯ ಮರ್ತೇ ಬಿಟ್ಟ. ಆ 40 ಲಕ್ಷ ರೂಪಾಯಿ ನೀನ್ ನನಗೆ ಕೊಡ್ಬೇಕು. ಕೊಟ್ಟವನು ನೀನು, ತಗೊಂಡವನು ಅವನು. ನಾನು ವಾಪಸ್ ಕೊಡೋದು ಯಾವ ನ್ಯಾಯ? ಈಗ ತಾನೇ ಹೇಳ್ದಿಲ್ಲ, ಆ ಕಂಪನಿ ನಾನೇ ಜವಾಬ್ದಾರ, ಎಲ್ಲ ಆಗು ಹೋಗೋದು ನಾನೇ ನೋಡ್ಕೊಳ್ಳೋಣ ಅಂತ. ನೀನೇ ಕೊಡ್ಬೇಕು. ಅವನ ಹತ್ರ ಹೋಗಿ ಏನ್ ಕಿತ್ಕೊಳ್ಳಿ, ನಾನು ಸಾರಪ್ಪ ಜುಟ್ಟು. ಅದು ಅಣ್ಣ ಜವಾಬ್ದಾರ ಅಂದ್ರೆ ಅವನು ಬರುವವರೆಗೂ ಅವನ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೋತೀನಿ ಅನ್ನುವ ದೃಷ್ಟಿಯಿಂದ ಆತರ ಹೇಳಿದೆ. ನೀನ್ ಏನೇ ಕೇಳದಿದ್ರು ಅವನ ಹತ್ರ ಕೇಳ್ಕೋಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. 40 ಲಕ್ಷ ರೂಪಾಯಿ ಕೊಟ್ರೆ ಸರಿ, ಇಲ್ಲಾಂದ್ರೆ ಅದೇನೋ ಹೇಳ್ದಿಲ್ಲ, ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್, ಅಲ್ಲಿ ಕೈ ಕಾಲು ಮುರಿದು ಕೂರಿಸ್ಬಿಡ್ತೀನಿ. ನಾನು ಆ ಗೋವಿಂದನಿಗೆ ನಾಮ ಇಟ್ಬಿಟ್ಟೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಆ ಗೋವಿಂದ ನನಗೆ ಗೋವಿಂದನ್ ಇಕ್ಬಿಟ್ಟ. ಹಿಂದೆ ಮುಂದೆ ನೋಡದೆ ಸೈನ್ ಮಾಡಿದ್ರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ? ಕೋಟಿ ಸಿಕ್ಕುತ್ತೆ ಅಂತ ಹೇಳಿ ಮಠ ಮಧ್ಯಾಹ್ನನೇ ನನ್ನ ಲೂಟಿ ಮಾಡಾಕ್ಬಿಟ್ಟ ಕಣ್ರಿ. ನನ್ನ ಹೆಸರು ಏನಂದ್ರೆ ಹೇಳಿ? ಚಂದ್ರಕಲಾ. ಅದು ನೋಡಿ ಚಂದ್ರಕಲಾ, ಏನಾಗಿದೆ ಗೊತ್ತಾ, ನಾನು ಮತ್ತು ಗೋವಿಂದಯ್ಯ ತಿಕ್ಕೆಷ್ಟು, ತುಂಬಾ ನಿಯರೆಸ್ಟ್, ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ಗಳು. ಅವನು ಏನ್ ಮಾಡ್ದ ಅಂದ್ರೆ ನನ್ನ ಕಂಪ್ನಿನ ಅವನ ಕಂಪ್ನಿನ ಸೇರಿ ಟೈಅಪ್ ಮಾಡ್ಬಿಟ್ಟ. ಅಂದ್ರೆ ವಿಲೀನ ಮಾಡ್ಬಿಟ್ಟಿದ್ದಾನೆ. ಈಗ ಆ ಕಂಪ್ನಿಗೆ ನಾನೇ ಬಾಸ್, ಅದು ನಂದೇ ಕಂಪ್ನಿ. ಅವನ ಎಲ್ಲ ಆಗು ಹೋಗುಗಳಿಗೂ ನಾನೇ ಜವಾಬ್ದಾರ. ಅದೇನ್ ಕೊಡ್ಬೇಕಂತ ಇದ್ರೆ ದಯವಿಟ್ಟು ನಂಗೆ ಕೊಡ್ತೀನಿ. ಚಂದ್ರಕಲಾ ಅವರೇ, 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಕೆನೆ ಮೇಲೆ ಪಟೀಲ್ ಅಂತ ಕೊಟ್ಬಿಟ್ರಿ. ಮುಚ್ಚಯ್ಯ ಬಾಯಿ. ಆ ಗೋವಿಂದಯ್ಯ ನನ್ನ ಮದ್ವೆ ಆಗಿ ಅವನು ಎಲ್ಲಾ ಆಸ್ತಿನೂ ನನ್ನ ಹೆಸರಿಗೆ ಬರೀತೀನಿ ಅಂತಿದ್ದ. ಆದ್ರೆ ಈಗೆಲ್ಲ ನಿಮ್ಗೆ ಕೊಟ್ಟಿದ್ದಾನೆ. ಅಂದ್ಮೇಲೆ ನೀವೇ ನನ್ನ ಮದ್ವೆ ಆಗ್ಬೇಕು. ದಾರಿನಲ್ಲೂ ಗೋವಿಂದ ಗೋವಿಂದ ಅಂತಿದ್ದ, ಗಡ್ಡ ಬೇರೆ ಬಿಟ್ಟಿದ್ದ. ನೋಡೋದಕ್ಕೆ ಸೇಮ್ ಗೋವಿಂದ ಎಂತಾರನೇ ಇದ್ದಾನೆ. ಹುಡುಗರ, ಅವನು ನಮ್ಮನ್ನ ಯಾಮಾರಿಸ್ಬೇಕು ಅಂತ ವೇಷ ಬದಲಾಯಿಸಿರ್ಬೇಕು. ಬರ್ರ, ನಾವೇ ಹೋಗಿ ಅವನ್ನ ಯಾಮಾರಿಸ್ಬೇಡ. ಗೋವಿಂದ ಅನುಮಾನನೇ ಇಲ್ಲ ಕಂಡ, ಇವನೇ ನನಗೆ ಮಾತಿದ ಗೋವಿಂದ. ಜೈ ಸದ್ಗುರು ಸಾಯಿನಾಥ. ಇದೇನಿದು ಈ ವೇಷ? ನನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಅಗ್ರಿಮೆಂಟ್ ಪ್ರಕಾರ ನನ್ನ ಕಂಪ್ನಿ ಪಾಂಡುರಂಗನ್ ಕಂಪ್ನಿ ಜೊತೆ ಟೈಅಪ್ ಆಗಿದೆ. ನನ್ನ ಆಗುಹೋಗುಗಳಿಗೆ ಲಾಭ ನಷ್ಟಗಳಿಗೆ ಪಾಂಡುರಂಗನೇ ಜವಾಬ್ದಾರಿ. ನನ್ನ ಲಾಭ ಅವನ ಲಾಭ, ನನ್ನ ಸಾಲ ಅವನ ಸಾಲ ಅಂತ ಆದ್ಮೇಲೆ ನೀವು ಸಾಲನ ಯಾರ ಹತ್ರ ವಸೂಲಿ ಮಾಡಬೇಕು? ಈ ಅಗ್ರಿಮೆಂಟ್ ಪ್ರಕಾರ ಪಾಂಡುರಂಗನ ಹತ್ರ ವಸೂಲಿ ಮಾಡ್ಕೊಳ್ಳಿ.